ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಲಾಸ್ಟ್ ವ್ಲಾಗ್ಗೆ ತುಂಬ ಜನ ವಿಶಸ್ನ ಕೊಟ್ಟಿದ್ದೀರಾ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಹಾಗೆಯೇ ನನ್ನ ಮಗಳ ಬಗ್ಗೆ ಕೂಡ ಅಷ್ಟೇ, ತುಂಬ ಕ್ಯೂಟ್ ಆಗಿದ್ದಾಳೆ, ಲಕ್ಷಣವಾಗಿದ್ದಾಳೆ ಅಂತಲೂ ಕೂಡ ಕಮೆಂಟ್ನ ಮಾಡಿದ್ರಿ. ಸೊ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನಿಮ್ಮೆಲ್ಲರ ಕಮೆಂಟ್ಸ್ನ ನೋಡಿ. ಹಾಗೆಯೇ ಫಾರ್ ದ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ ನನ್ನ ಚಾನಲಲ್ಲಿ ಆ ಒಂದು ವಿಡಿಯೋಗೆ ಅಷ್ಟು ಕಮೆಂಟ್ಸ್ ಬಂದಿದ್ದು, ಹಾಗೆಯೇ ಅಷ್ಟು ಲೈಕ್ಸ್ ಕೂಡ ಬಂದಿರೋದು. ಸೊ ನಂಗೆ ತುಂಬಾ ಖುಷಿ ಆಯಿತು. ಸೊ ಇವತ್ತಿನ ಈ ಒಂದು ವ್ಲಾಗ್ನಲ್ಲಿ ನಾನು ನಮ್ಮ ಪಾಪುನ ನೋಡೋದಕ್ಕೆ ಯಾರೆಲ್ಲ ಬಂದಿದ್ದರು, ಹಾಗೆಯೇ ಒಂದು ಡೆಲಿವರಿ ವ್ಲಾಗ್ ಆದಮೇಲೆ ಯಾವ ರೀತಿ ಇತ್ತು ಹಾಸ್ಪಿಟಲಲ್ಲಿ ನಮ್ಮ ದಿನ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಪಾಪು ಹುಟ್ಟಿದಾದಮೇಲೆ ಒಂದಷ್ಟು ನಮ್ಮ ರಿಲೇಷನ್ಸ್ ಎಲ್ಲರೂ ಕೂಡ ಬಂದಿದ್ದರು ಪಾಪುನ ನೋಡೋದಕ್ಕೆ. ಸೊ ತುಂಬಾ ಖುಷಿ ಆಯಿತು ಯಾರೆಲ್ಲ ಬಂದಿದ್ದರು ಪಾಪನ ನೋಡೋದಕ್ಕೆ. ಎಲ್ಲರೂ ತುಂಬ ಚೆನ್ನಾಗಿದ್ದಾಳೆ ಪಾಪು ಅಂತಲೂ ಕೂಡ ಹೇಳಿದ್ರು. ಸೊ ನನಗೆ ಬೆಳಗ್ಗೆನೇ ಆಪ್ರೇಷನ್ ಆಗಿದ್ದರಿಂದ ನನಗೆ ಸಂಜೆ ಆಗ್ತಾ ಒಂದು ಸ್ವಲ್ಪ ಪೇಯ್ನ್ ಗೊತ್ತಾಗ್ತಾ ಇತ್ತು. ತುಂಬಾ ಒಂಥರ ಅದು ಎಳ್ತಾ ಇರುತ್ತಲ್ವ ಸ್ಟಿಚಸ್ ಹಾಕಿರೋ ಕಡೆ, ಅದು ತುಂಬಾ ಜಾಸ್ತಿ ಪೇಯ್ನ್ ಅಂತ ಅನ್ನಿಸ್ತಿತ್ತು. ಹಾಗೆಯೇ ನನಗೆ ಜಾಸ್ತಿ ಏನು ಅಂದರೆ ಬ್ಯಾಕ್ ಪೇಯ್ನ್ ಆಗ್ತಿತ್ತು. ನನ್ನ ಫಸ್ಟ್ ಡೆಲಿವರಿನಲ್ಲಿ ಎಲ್ಲ ಇಷ್ಟು ಬ್ಯಾಕ್ ಪೇಯ್ನ್ ಆಗೇ ಇರಲಿಲ್ಲ. ಬಟ್ ಈ ಸಲ ಅಂತೂ ತುಂಬ ಅಂದರೆ ತುಂಬ ಬ್ಯಾಕ್ ಪೇಯ್ನ್ ಆಗ್ತಾಯಿತ್ತು. ಲೈಕ್ ಯಾರಾದರೂ ನನ್ನನ್ನು ಎಬ್ಬರಿಸ್ಬಿಟ್ರೆ ಸಾಕು, ಈ ಬೆಡ್ಡಿಂದ ಎದ್ದುಬಿಟ್ರೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿತ್ತು ನನಗಂತೂ. ಹಾಗೆಯೇ ನನ್ನ ಜೀವನ ಹತ್ರನೂ ಕೂಡ ಹೇಳಿಬಿಟ್ಟು ಹಾಟ್ ಬ್ಯಾಗ್ನ ಮನೆಯಿಂದ ತರಿಸಿ ಆಮೇಲೆ ಸ್ವಲ್ಪ ಹಾಟ್ ಬ್ಯಾಗ್ ಇಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಕ್ರಮೇಣ ಪೇಯ್ನ್ ಕೂಡ ಕಡಿಮೆ ಆಗ್ತಾಯಿತ್ತು. ನಿಜವಾಗ್ಲೂ ಹಾಟ್ ಬ್ಯಾಗ್ ಇಲ್ಲ ಅಂದಿದ್ದರೆ ತುಂಬಾ ಕಷ್ಟ ಆಗೋಗ್ಬಿಡ್ತಾಯಿತ್ತು ನನಗಂತೂ ಫಸ್ಟ್ ಡೇ. ನಿಮ್ಮ ಮಮ್ಮಿ ಬರೀ ಎಗ್ರೆ ನೋಡೋದೇ ಆಗೋಯ್ತಲ್ಲಪ್ಪ. ನಂಗೆ ಮಾತ್ರ ನನ್ನ ಮಗನಿಗೆ ಮೂರು ತೋರಿಸಿರ್ಲಿಲ್ಲ ನಿಮ್ಮ ಬೇಡಮ್ಮ. ಸೊ ನಿಮ್ಮ ಮಮ್ಮಿ ಸೀಮಾ ಟಚ್ ಮಾಡು ಮಗಳೇ. ಹ್ಯಾಪಿ ಬರ್ತ್ಡೇ ಟು ಯು ಒನ್ಸ್ ಅಗೇನ್. ಮತ್ತೆ ಮುಂದಿನ ವರ್ಷ ಇಬ್ರು ಹೊರಟ್ರು ರಾಣಿ ಅಲ್ಲಿ ಹೋಯ್ತವ್ರೆ. ಹೋಗ್ಲಿ ಬಿಡು ಅಂತ ಬ್ಯಾಟ್ ತಿನ್ಬಿಟ್ಟು ಬಂದ್ರೆ ನಾವು ಯಾಕ್ರಿ ಅವಳೊಬ್ಳನ್ನೇ ಬಿಟ್ಟು ಬಾಯ್. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಟಾಟಾ. ನೆಕ್ಸ್ಟ್ ವರ್ಷ ಇಬ್ರು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಟ್ವಿನ್ನಿಂಗ್ ಬಟ್ಟೆ ಹಾಕೊಂಡು. ಬಾಯ್ ಮೀನಾ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಓಕೆ? ಅಯ್ಯೋ ಇವಳು ಬಟ್ಟೆ ಹಿಂಗ ಅಮ್ಮ ಇವಳು ಸ್ವಲ್ಪ ಹಿಂಗೆ ಮಾಡು. ಅವಳು ಬಟ್ಟೆ ಕ್ಲೀನ್ ಮುಚ್ಕೊಂತ ಇದ್ದಾನೆ ಅದಕ್ಕೆ. ಓಕೆ ಬಾಯ್ ಮೀನಾ. ಬಾಯ್ ಬನ್ನಿ. ಅಯ್ಯಪ್ಪೋ ಬರ್ತೀಯಾ? ಬಾ, ನೀನು ಊಟಕ್ಕೆ ಬರ್ಬೇಕು. ಹಾಸ್ಪಿಟಲಲ್ಲಿ ನನ್ನ ಹೆಲ್ಪಿಗೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಹಾಗೆಯೇ ಜೀವನ್ ಇಬ್ಬರು ಕೂಡ ಇದ್ದರು. ಅಜ್ಜಿ ಪಾಪುನ ನೋಡ್ಕೋತಾ ಇದ್ದರೆ, ಜೀವನ್ ನನ್ನ ನೋಡ್ಕೋತಾ ಇದ್ದರು. ನನಗೆ ಫಸ್ಟ್ ಡೇ ಅಂತೂ ಫಸ್ಟೇ ಹೇಳ್ದಾಗೆ ತುಂಬಾ ಬ್ಯಾಕ್ ಪೇಯ್ನ್ ಇದ್ದಿದ್ದರಿಂದ ನನಗೆ ಆಗ್ತಾನೇ ಇರಲಿಲ್ಲ. ಹೋಗ್ತಾ ಅದು ಎಷ್ಟು ಸಿವಿಯರ್ ಆಗೋಯಿತು ಅಂದರೆ ಆ ಪೇಯ್ನು ನನಗೆ ತಡ್ಕೊಳಕ್ಕೆ ಆಗ್ತಿರಲಿಲ್ಲ, ಅಷ್ಟು ಪೇಯ್ನ್ ಆಗ್ತಿತ್ತು. ಆಮೇಲೆ ಸಿಸ್ಟರ್ಸ್ಗೆ ಹೇಳಿ ಅವರು ಪೇಯ್ನ್ ಕಿಲ್ಲರ್ಗೇನು ಇಂಜೆಕ್ಷನ್ ಕೊಡ್ತಾರೆ, ಅದನ್ನೆಲ್ಲ ಕೊಟ್ಟಮೇಲೆ ಸ್ವಲ್ಪ ಕಡಿಮೆ ಆಯಿತು. ಬಟ್ ಆಲ್ಸೋ ನನಗೆ ಅದು ಇಂಜೆಕ್ಷನ್ ತೊಗೊಂಡಾಗ ಸ್ವಲ್ಪ ಪೇಯ್ನ್ ಕಡಿಮೆ ಆಗ್ತಾಯಿತ್ತು, ಮತ್ತು ಅದೇ ಥರನೇ ಪೇಯ್ನ್ ಜಾಸ್ತಿ ಆಗ್ತಾಯಿತ್ತು. ಫಸ್ಟ್ ಡೇ ಕಳಿಯೋದಕ್ಕಂತೂ ನಾನು ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಪಾಪು ಅಲ್ಲ, ನೈಟ್ ಅವಳಿಗೆ ನಾವೇ ಎಬ್ಬರಿಸ್ಬಿಟ್ಟು ಫೀಡ್ ಮಾಡಬೇಕಾಗಿತ್ತು 2 hours ಒಂದ್ಸರಿ. ಹುಟ್ಟಿದಾಗಿಂದ ಏನು ಅಷ್ಟು ಕ್ರ್ಯಾಂಕಿಯಾಗಿರಲಿಲ್ಲ ಅವಳು. ಬಟ್ 3:30 ಮೇಲೆ ಸ್ವಲ್ಪ ಕ್ರ್ಯಾಂಕಿ ಆಗಿಬಿಟ್ಲು, ಜಾಸ್ತಿ ಒಂದು ಸ್ವಲ್ಪ ಕುಯ್ ಅನ್ನೋ ಥರ. ಆಮೇಲೆ ನಮಗೂ ಕೂಡ ಅದು ಯಾಕೆ ಅನ್ನೋದು ಗೊತ್ತಾಗಲ್ಲ ಅಲ್ವಾ. ಫಸ್ಟ್ ದಿನ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಪಾಪ ನಮ್ಮ ಅಜ್ಜಿ ನೈಟೆಲ್ಲ ಇದ್ದು ಅವಳನ್ನ ನೋಡ್ಕೊಂಡಿದ್ದೇ ಆಯಿತು. ಅಜ್ಜಿ ಇಲ್ಲ ಅಂದಿದ್ದರೆ ಎಲ್ಲ ನಂಗೆ ತುಂಬಾ ಕಷ್ಟ ಆಗೋಗ್ಬಿಡ್ತಾಯಿತ್ತು. ಇವನ್ ಜೀವನ್ಗೆ ಕೂಡ ಅಷ್ಟೇ, ಪಾಪ ಫಸ್ಟು ಪಾಪುನೆಲ್ಲ ನೋಡ್ಕೊಳ್ಳೋಕೆ ಅಷ್ಟಾಗಿ ಬರೋಲ್ಲ. ಇನ್ನೂ ತುಂಬ ಜನ ಕೇಳ್ತೀರಾ ಯಾಕೆ ನಿಮ್ಮಮ್ಮ ಬಂದಿಲ್ಲ ಅಂತ ಅಂದ್ಬಿಟ್ಟು. ಹಾಸ್ಪಿಟಲಲ್ಲಿ ಒಬ್ಬರೇ ಅಟೆಂಡರ್ ಇರಬೇಕು ಅಂತ ಹೇಳಿದ್ರು, ಹಾಗಾಗಿ ನಮ್ಮ ಅಜ್ಜಿನೇ ಇದ್ದರು. ಇನ್ನು ನಮ್ಮಮ್ಮ ಮನೆಗೆ ಹೋದರು, ಊಟ ಅದೆಲ್ಲ ಮಾಡಿ ಕಳಿಸ್ಬೇಕಲ್ವ, ಹಾಗಾಗಿ ನಮ್ಮಮ್ಮ ಮನೆಗೆ ಹೋಗಿದ್ದು. ಅದಾದಮೇಲೆ ಪ್ರಿಯಾಂಕನೂ ಕೂಡ ನೋಡ್ಕೋಬೇಕು. ಅಲ್ಲಿ ನಮ್ಮ ಮನೆಯಲ್ಲೂ ಕೂಡ ಇನ್ನೊಂದು ಪಾಪು ಇದೆ, ಲಕ್ಕಿ, ನನ್ನ ತಂಗಿ ಮಗು. ಸೊ ಅಲ್ಲಿ ಕೂಡ ನೋಡ್ಕೋಬೇಕಲ್ವ, ಹಾಗಾಗಿ ಅಲ್ಲೂ ಇಲ್ಲೂ ಎರಡು ಕಡೆನೂ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಹಾಸ್ಪಿಟಲಲ್ಲಿ ನನ್ನ ಜೊತೆ ನಮ್ಮ ಅಜ್ಜಿ ಇದ್ದಿದ್ದು.
ನಾನಂತೂ ಫುಲ್ ನೈಟ್ ನಿದ್ದೆನೇ ಮಾಡಿಲ್ಲ, ಒಂದು ಸ್ವಲ್ಪನೂ ಕಣ್ಮುಚ್ಚಿಲ್ಲ ಅಂತಲೇ ಹೇಳ್ಬೋದು. ಮಧ್ಯದಲ್ಲಿ ಆಪ್ರೇಷನ್ ಆದಾಗಲ್ಲ ಒಂದು ಅರ್ಧ ಗಂಟೆ 1 ಅವರ್ ಮಲ್ಕೊಂಡಿದ್ನೇನೋ ಅಷ್ಟೇ, ಬಿಟ್ಟರೆ ನಾನು ಫುಲ್ ನೈಟ್ ನಿದ್ದೆನೂ ಮಾಡಲಿಲ್ಲ. ಮತ್ತು ಆಪ್ರೇಷನ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿಲ್ಲ, ಜಸ್ಟ್ 1 ಅವರ್ ಮಲ್ಕೊಂಡಿದ್ದೆ ಅಂತ ಅನ್ಕೋತೀನಿ. ಆಮೇಲೆ ಬೆಳಗ್ಗೆ ನೋಡಿದ್ರೆ ಫುಲ್ ಮುಖ ಸ್ವೆಲ್ಲಿಂಗೇ ಬಂದುಬಿಟ್ಟಿತ್ತು ನನಗೆ, ಕೈ ಕಾಲೆಲ್ಲ ಫುಲ್ ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು. ನನಗಂತೂ ಇದು ಯಾಕೆ ನನ್ನ ಮುಖ ಹಿಂಗಾಗೋಗ್ಬಿಟ್ಟಿದೆ, ಇಷ್ಟು ಸ್ವೆಲ್ಲಿಂಗ್ ಬಂದುಬಿಟ್ಟಿದೆಯಲ್ಲ, ಏನಾದರೂ ಪ್ರಾಬ್ಲಮ್ ಆಗಿ. ಯಾಕಂದರೆ ಅಪ್ಪು ಡೆಲಿವರಿ ಟೈಮಲ್ಲಿ ನನಗೆ ಈ ಥರ ಆಗಿರಲಿಲ್ಲ, ಸೊ ನನಗೊಂದು ಸ್ವಲ್ಪ ಭಯ ಇತ್ತು ಅಂತಲೇ ಹೇಳ್ಬೋದು. ಆಮೇಲೆ ಡಾಕ್ಟರ್ನ ಕೂಡ ಕೇಳಿದ್ದಕ್ಕೆ ಅವ್ರೇನೂ ಪ್ರಾಬ್ಲಮ್ ಇಲ್ಲ, ನೀನು ಚೆನ್ನಾಗಿ ನಿದ್ದೆ ಮಾಡಿದ್ದಿದ್ರೆ, ರೆಸ್ಟ್ ತೊಗೊಂಡಿದ್ದಿದ್ರೆ ಅದು ನಿನಗೆ ಸ್ವೆಲ್ಲಿಂಗ್ ಬರ್ತಿರ್ಲಿಲ್ಲ, ಬಟ್ ನೀನು ರೆಸ್ಟ್ ತೊಗೊಂಡಿರೋ ಕಾರಣ ನಿಂಗೆ ಈ ಥರ ಆಗಿರೋದು, ಏನೂ ತಲೆ ಕೆಡಿಸ್ಕೋಬೇಡ, ಕ್ರಮೇಣ ಅದು ಕಡಿಮೆ ಆಗುತ್ತೆ ಅಂತಲೇ ಹೇಳಿದ್ರು. ಆಮೇಲೆ ಬೆಳಗ್ಗೆ ನನಗೆ ಅವರು 1 ಗ್ಲಾಸ್ ಕಾಫಿ ಕುಡಿಯೋದಕ್ಕೆ ಹೇಳಿದರು. ಇನ್ನು ತಿಂಡಿ ಎಲ್ಲ ಏನೂ ತಿನ್ನೋದು ಬೇಡ ಅಂತಲೇ ಹೇಳಿದರು. ಹಾಗಾಗಿ ನಾನು ಬೆಳಗ್ಗೆ 1 ಗ್ಲಾಸ್ ಕಾಫಿನ ಕುಡಿತಾ ಇದ್ದೀನಿ. ಟೈಮ್ ಆಗಲೇ 7 ಗಂಟೆ ಆಗಿತ್ತು. ಜೀವನ್ ಕೂಡ ಮನೆಗೆ ಹೋಗಿ ಕಾಫಿನ ತೊಗೊಂಡು ಬಂದಿದ್ದರು. ಇನ್ನು ನನಗಂತೂ ಯಾವಾಗ ಎದ್ದು ಕುತ್ಕೊಂಡ್ಬಿಡ್ತೀನಪ್ಪ ಅನ್ನೋ ಥರನೇ ಅನಿಸ್ಬಿಟ್ಟಿತ್ತು. ಯಾಕಂದರೆ ತುಂಬ ಬ್ಯಾಕ್ ಪೇಯ್ನ್ ಇದ್ದಿದ್ದ ಕಾರಣ ನಾನು ಯಾವಾಗ ಎದ್ದು ನಡೆದ್ಬಿಟ್ರೆ ಒಂದು ಸ್ವಲ್ಪ ಆರಾಮಾಗಿ ಇರುತ್ತೆ, ನನ್ನ ಬಾಡಿ ಫ್ರೀ ಆಗುತ್ತೆ ಅನ್ನೋ ಥರನೇ ಅನಿಸಿತ್ತು ನನಗಂತೂ. ಹಾಗೆಯೇ ಆಯಾ ಆಂಟಿ ಬಂದುಬಿಟ್ಟು ಈಗ ಸ್ನಾನ ಮಾಡಿಸ್ತೀವಿ, ಒಂದು ಸ್ವಲ್ಪ ಎದ್ದು ನಡೆಯೋದಕ್ಕೆ ಟ್ರೈ ಮಾಡಿ, ಆವಾಗ ನಿಮಗೆ ವಾಶ್ರೂಮಿಗೆ ಕರ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ರು. ಸರಿ, ಹೇಗಿದ್ದರೂ ನಾನು ಕಾಫಿ ಕುಡಿಬೇಕಲ್ಲ, ಒಂದು ಸ್ವಲ್ಪ ಬೆಡ್ನ ಹೈಟ್ ಮಾಡಿದ್ರೆ ನನಗೆ ಅವಾಗ ಆರಾಮಾಗಿ ಕೂತ್ಕೊಳ್ಳೋಕ್ಕಾಗುತ್ತೆ, ಸೊ ದಟ್ ನಾನು ಇಳಿಯೋದಕ್ಕೂ ಕೂಡ ನನಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಒಂದು ಸ್ವಲ್ಪ ಬೆಡ್ನ ಹೈಟ್ ಮಾಡಿಸ್ಕೊಂಡಿದ್ದೆ. ಸೊ ದಟ್ ನನಗೊಂದು ಸ್ವಲ್ಪ ಆರಾಮಾಗಿ ಇಳಿಯೋದಕ್ಕೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ನಿಜ, ನಾನು ನೈಟ್ ಬೆನ್ನೋವಿಗೆ ರೈಟ್ ಮತ್ತು ಲೆಫ್ಟ್ 2 ಕಡೆಯೂ ಕೂಡ ಒಂದು ಸ್ವಲ್ಪ ತಿರುಗಿ ಮಲ್ಕೊಂಡಿದ್ದ ಕಾರಣ ನನಗೆ ಬೆಳಗ್ಗೆ ಎದ್ದೇಳೋಕ್ಕೆ ಅಲ್ಲ, ನಂಗೆ ಒಂದು ಸ್ವಲ್ಪ ಸುಲಭನೇ ಆಯಿತು ಅಂತ ಅನ್ನಿಸ್ತು. ಇಲ್ಲ ಅಂದಿದ್ದಿದ್ರೆ ಸ್ವಲ್ಪ ಕಷ್ಟನೇ ಆಗ್ತಿತ್ತೇನೋ, ಯಾಕಂದರೆ ಅಪ್ಪು ಡೆಲಿವರಿ ಟೈಮಲ್ಲಿ ನನಗೆ ಫಸ್ಟ್ ಎದ್ದು ನಡೆಯೋದಕ್ಕೆ ತುಂಬಾ ಕಷ್ಟಪಟ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡಿದ್ದೆ. ಬಟ್ ಈ ಸಲ ಎಲ್ಲ ನನಗೊಂದು ಸ್ವಲ್ಪ ಆರಾಮಾಗೇ ಇತ್ತು. ನೈಟ್ ನಾನು ಲೆಫ್ಟ್ ರೈಟ್ ತಿರುಗಿ ಮಲ್ಕೊಂಡಿದ್ದ ಕಾರಣ, ಅದಾದಮೇಲೆ ಈ ಹಾಟ್ ಬ್ಯಾಗ್ನ ಯೂಸ್ ಮಾಡಿದ ಕಾರಣ ಸ್ವಲ್ಪ ಬೆಳಗ್ಗೆ ಎದ್ದೇಳೋದಕ್ಕೆ ಈಸಿನೇ ಆಯಿತು ನನಗೆ. ಸೊ ಹೋಗಿ ಸ್ನಾನ ಮಾಡಿಕೊಂಡು ಬಂದಿದ್ದಾಯಿತು. ಆಯಾ ಆಂಟಿನೇ ಸ್ನಾನ ಮಾಡಿಸಿದ್ರು. ಇನ್ನು ಬೆಳಗ್ಗೆ ನನಗೆ ಗಂಜಿ ತೊಗೊಳೋದಕ್ಕೆ ಹೇಳಿದರು ಅಂತ ನಮ್ಮಮ್ಮ ಗಂಜಿ ಮಾಡಿ ಕೊಟ್ಟು ಕಳಿಸಿದ್ರು. ಫ್ರೆಂಡ್ಸ್, ಈಗ ಟೈಮ್ ಆಗಲೇ 11:30 ಆಗಿದೆ. ಇವಾಗ ಗಂಜಿ ಕುಡಿತಾ ಇದ್ದೀನಿ. ಬೆಳಗ್ಗೆ ಕಾಫಿ ಮತ್ತು ರಸ್ ತಿನ್ನೋಕ್ಕೆ ಹೇಳಿದರು, ಆಯಿತು. ಇನ್ನು ಈಗ ಮಧ್ಯಾಹ್ನ ಏನೂ ಊಟ ಎಲ್ಲ ಮಾಡೋ ಹಾಗಿಲ್ವಂತೆ. ಇನ್ನು ಸಂಜೆಗೆ ಇಡ್ಲಿ ಮತ್ತು ಸಾಂಬಾರೇನೋ ತಿನ್ನೋದಕ್ಕೆ ಹೇಳಿದ್ದಾರೆ. ಸೊ ಇಷ್ಟೇ ನನ್ನ ಇವಾಗ ಬಾಣಂತಿ ಪಥ್ಯದ ಊಟ. ಸೊ ಇದೇ ಸೇಮ್ ನಾಳೆನೂ ಕೂಡ ಇರುತ್ತಂತೆ. ಆಮೇಲೆ ಮನೆಗೆ ಹೋದ್ಮೇಲೆ ಏನಾದರೂ ಮಾಡ್ಕೋಬೋದು. ಇನ್ನು ಡಿಸ್ಚಾರ್ಜ್ ಯಾವಾಗ ಅಂತೆಲ್ಲ ಕೇಳಿದ್ವಿ, ಅವರು ಸಂಡೇ ಅಂತ ಹೇಳಿದ್ದಾರೆ. ಸೊ ಸಂಡೇ ಮಾರ್ನಿಂಗ್ ಏನೋ ಡಿಸ್ಚಾರ್ಜ್ ಮಾಡ್ತಾರಂತೆ. ಸಂಡೇ ಮನೆಗೆ ಹೋದ್ಮೇಲೆ ನೋಡೋಣ ಹೇಗಾಗುತ್ತೆ ಅಂತ. ಅಲ್ಲಿವರೆಗೂ ಇದೇ ರೀತಿ. ಇನ್ನು ನನಗಿವತ್ತು ಬರೀ ಲಿಕ್ವಿಡ್ ಫುಡ್ನೇ ತೊಗೊಳೋದಕ್ಕೆ ಹೇಳಿದ್ದಾರೆ, ಸಾಲಿಡ್ ಏನು ಬೇಡ ಅಂತಲೇ ಹೇಳಿದರು. ಹಾಗಾಗಿ ನಾನು ಬೆಳಗ್ಗೆ 2 ಟೈಮ್ ಕೂಡ ಕಾಫಿ ಕುಡಿದಿದ್ದೆ. ಮತ್ತು ಒಂದು 9:30 ಹಾಗೆ ಕಾಫಿ ಮತ್ತು ರಸ್ ತಿನ್ನೋದಕ್ಕೆ ಹೇಳಿದರು. ಸೊ ಅಷ್ಟೇ. ಅದಾದಮೇಲೆ ನಾನು 11 ಗಂಟೆ ಹಾಗೆ ಒಂದು ಸ್ವಲ್ಪ ಗಂಜಿನ ಕುಡಿದಿದ್ದು. ಆ ಗಂಜಿ ಕುಡಿಬೇಕಾದ್ರೆ ಅಲ್ವಾ ನನಗೆ ಎಷ್ಟು ಒಂಥರ ಹೊಸದಾಗೇನೋ ಊಟ ತಿಂತಾಯಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಮತ್ತು ಏನೋ ಒಂಥರ ಟೇಸ್ಟ್ ಚೇಂಜ್ ಆದಂಗೆ, ಅಂದರೆ ನಾನು ನಾರ್ಮಲಾಗಿ ಅದೇನು ಗಂಜಿ ಕುಡಿತೀವಿ ಆ ಥರ ಅನ್ನಿಸ್ತಾನೆ ಇರಲಿಲ್ಲ, ಏನೋ ಮೆಟಲ್ ಥರ ಅನ್ನಿಸ್ತಿತ್ತು ನನಗೆ ಟೇಸ್ಟು. ನಾನು ಅದನ್ನೇ ಹೇಳ್ಕೊಂಡು 1.5 ಗ್ಲಾಸ್ ಗಂಜಿನ ಕುಡಿದೆ. ಅದಾದಮೇಲೆ ಅಪ್ಪುನೂ ಕೂಡ ಬಂದ. ಅಪ್ಪು ಬಂದಮೇಲೆ ಅವನು ತುಂಬ ಖುಷಿ ಅಂತಲೇ ಹೇಳ್ಬೋದು. ಪಾಪು ಬಂದಾಗಿಂದ ಅಲ್ಲ, ಅಪ್ಪು ಅಂತೂ ಫುಲ್ ಖುಷಿಯಾಗಿದ್ದಾನೆ. ಬಂದಾಗೆಲ್ಲ ಹಾಸ್ಪಿಟಲ್ಗೆ ಹೋಗಿ ಪಾಪುನ ಫಸ್ಟು ಮಾತಾಡ್ಸೋದು, ಅದಾದಮೇಲೆ ನನ್ನ ಬಂದು ಮಾತಾಡಿಸ್ತಿದ್ದ. ಹಾಗೆಯೇ ಅವನಿಗಂತೂ ನಡಿ ಮನೆಗೆ, ಇವಾಗ ಹಾಸ್ಪಿಟಲಿಂದ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ರೆ ಯಾರಾದರೂ ಫುಲ್ಲು ಅಳೋ ಥರ ಮುಖ ಮಾಡ್ಕೊಂಡು ನಾನು ಬರೋಲ್ಲ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಮಲ್ಕೋತೀನಿ ಅಂತ ಅಂದ್ಬಿಟ್ಟು ಹಠ ಮಾಡೋನು. ಅಪ್ಪು ತಂಗಿ ಪಾಪು ಕ್ಯೂಟ್ ಆಗೋಳಪ್ಪ. ಅವಳು ಹಿಂಗೆ ನೋಡ್ತಾವಳೆ. ನಿಮಗೆ ಅಣ್ಣ ಇಷ್ಟ? ನಿನ್ಗೋಸ್ಕರನೇ ಬಂದಿರೋದು, ಅವಳು ಅಣ್ಣಂಗೋಸ್ಕರನೇ ಬಂದಿರೋದು ತಂಗಿ. ಏನು ಟಾಯ್ಸ್ ಕೊಡಿಸ್ತೇವ? JCB ಕೊಡಿಸ್ತೀಯ ನಾವು ತಂಗಿಗೆ?
ಜೆಸಿಪಿ ಓಡಿಸ್ಕೊಡುತ್ತೇನೆ Dolls. ಮಾಡ್ಕೊಡ್ತಾನೆ ಸಿರಿ. ಡಾಲ್, ಬಾರ್ಬಿ ಡಾಲು ಆ ಥರ ಕೊಡಿಸೋದು ಗರ್ಲ್ ಬೇಬೀಸ್ ಅಲ್ವಾ. ನಿಂತರ ಬಾಯಾಗಿದ್ದರೆ JCB, ಜೀಪು, ಬೈಕು ಎಲ್ಲ ಕೊಡಿಸ್ಬೋದಿತ್ತು. ಅಯ್ಯೋ ನನ್ನ ಮಗನ ಖುಷಿ ನೋಡೋಕ್ಕೆ ಖುಷಿ. ಕೈ ನಿಂತ್ಕೊಂಡೇ ಸ್ನಾನ ಮಾಡಿಲ್ಲ ಇನ್ನು ನೀನು? ಇಲ್ಲ ಇನ್ನು ಸ್ನಾನ ಮಾಡಿಲ್ಲ. ಯಾವಾಗ ಸ್ನಾನ ಸ್ನಾನ ಮಾಡೋದು? ಮಾಡಿ ಬಂದವ್ರೆ. ಗಣಪತಿ ಯಾವಾಗ ಸ್ನಾನ ಮಾಡ್ತೀಯಾ? ಸಿಸ್ಟರ್ಗೆ ಯಾವಾಗ ಯಾರು ಮಾತಾಡ್ಸ್ತಿರೋದು? ಸೀರಿ ಏನು ನೋಡ್ತಾ ಸುಮ್ಮನೆ. ಇನ್ನು ಆಪ್ರೇಷನ್ ಆದಮೇಲೆ ಫಸ್ಟ್ ವಾಕ್ ಏನಿರುತ್ತೆ ಅದಂತೂ ತುಂಬಾ ಕಷ್ಟ ಅಂತ ಹೇಳ್ಬೋದು. ಸ್ವಲ್ಪ ಎದ್ದು ನಿಂತ್ಕೊಳ್ಳೋವರೆಗೂ, ಬಟ್ ಎದ್ದು ನಿಂತ್ಕೊಂಡು ಒಂದು ಸ್ವಲ್ಪ ವಾಕ್ ಮಾಡಾದಮೇಲೆ ಬಾಡಿ ಫ್ರೀ ಅಂತ ಅನಿಸುತ್ತೆ. ಆಮೇಲೆ ಅಷ್ಟಾಗೇನು ಕಷ್ಟ ಆಗೋಲ್ಲ. ಬಟ್ ಒಂದು 2-3 ಹೆಜ್ಜೆ ಇಡೋವರೆಗೂ ಒಂಚೂರು ಒಂಥರ ನಮ್ಮ ಬಾಡಿ ಕಂಟ್ರೋಲಲ್ಲೇ ಇಲ್ಲ ಅಂತ ಅನಿಸುತ್ತೆ. ಒಂಥರ ಸೊಂಟದಿಂದ ಕೆಳಗಡೆನೇ ಒಂದು ಸಪ್ರೇಟ್ ಬಾಡಿ ಇದೆ, ಮೇಲೇ ಸಪ್ರೇಟ್ ಬಾಡಿ ಇದೆ ಅನ್ನೋ ಥರ ಆಗ್ತಾ ಇರುತ್ತೆ. ಒಂದು 2-3 ಹೆಜ್ಜೆ ಇಡೋವರೆಗೂ. ಅದಾದಮೇಲೆ ಎಲ್ಲ ಆರಾಮಾಗಿ ವಾಕ್ ಮಾಡ್ಬೋದು. ಒಂಚೂರು ಕಷ್ಟ ಆಗ್ತಿರುತ್ತೆ, ಯಾರಾದರೂ ಹೆಲ್ಪ್ ಮಾಡಿದ್ರೆ ಒಂದು ಸ್ವಲ್ಪ ಆರಾಮಾಗಿ ವಾಕ್ ಮಾಡ್ಬೋದು. ನಾನು ಒಂದು 4 ರೌಂಡ್ ಹೊಡಿಯೋದಕ್ಕೆ ಹೇಳಿದರು. ನನಗೆ ಸ್ಟಾರ್ಟಿಂಗಲ್ಲಿ 4 ರೌಂಡ್ ಹೊಡಿಯೋದಕ್ಕೆ ಆಗಲಿಲ್ಲ. ಸೊ ಒಂದು 3 ರೌಂಡ್ ಕಾರಿಡಾರಲ್ಲೇ ವಾಕ್ ಮಾಡಿಕೊಂಡು ಬಂದೆ. ಇನ್ನು ನನಗಂತೂ ಅಲ್ಲ ಬರೀ ಕಾಫಿ ಗಂಜಿ ಇಷ್ಟೇ ಆಗೋಗ್ಬಿಟ್ಟಿತ್ತು ಫಸ್ಟ್ ದಿನ. ಮತ್ತು ಡಾಕ್ಟರ್ ಕೂಡ ಬಂದಿದ್ದರು, ಚೆಕ್ ಮಾಡಿಬಿಟ್ಟು ಎಲ್ಲ ಹೋದರು. ಮತ್ತು ಇವತ್ತು ಫಸ್ಟ್ ಡೇಗೇ ಅವರು ನನಗೆ ಬೆಲ್ಟ್ ಕೂಡ ಹಾಕ್ಬಿಟ್ಟಿದ್ರು. ನನಗೆ ಅದಂತೂ ತುಂಬ ಹಿಂಸೆ ಅನ್ನಿಸ್ತಾ ಇತ್ತು. ಯಾಕಂದರೆ ಹಿಂದಿನ ದಿನವೇ ಆಪ್ರೇಷನ್ ಆಗಿರೋದು, ಇದೇನಪ್ಪ ಫಸ್ಟ್ ದಿನವೇ ಅವ್ರು ನನಗೆ ಬೆಲ್ಟ್ ಹಾಕ್ಬಿಟ್ಟಿದ್ದಾರಲ್ಲ ಅನ್ನೋದು ಆಶ್ಚರ್ಯ ಆಯಿತು. ಬಟ್ ಓಕೆ, ಒಂದು ಸ್ವಲ್ಪ ಅವರು ಬೆಲ್ಟ್ ಹಾಕಿದ್ದಕ್ಕೆಲ್ಲ ನನಗೆ ವಾಕ್ ಮಾಡೋದಕ್ಕೆಲ್ಲ ತುಂಬ ಕಂಫರ್ಟಬಲ್ ಆಗೇ ಇತ್ತು. ಲಕ್ಷ್ಮಿ ಮುಖ ಇದ್ದಂಗೆ ಐತೆ. ನೋಡ್ತಾವಳ ಯಾರನ್ನ ನೋಡ್ತಿರೋದು ನೀನು? ಏನು ಒಂಚೂರು ತಿದ್ದಿ ಮಾಡಲ್ಲೇ ಇಲ್ಲ. ತೀರಿದ ಗೊಂಬೆ ಮಗಳು. ಲಿಪ್ಸ್ ನೋಡೋ ಲಿಪ್ಸ್. ಅಯ್ಯೋ ಸ್ಮೈಲ್ ಮಾಡ್ತಾವಳೆ. ಹಾಯ್ ಮುದ್ದು ಮಗಳೇ. ನೆನ್ನೆ ಅವಳು ಹುಟ್ಟಿದ ತಕ್ಷಣ ಕರ್ಕೊಂಡ್ಬಂದ್ಬಿಟ್ಟು ನನಗೆ ತೋರಿಸಿದ್ರಲ್ಲ, ಅವಾಗ ಮುದ್ದು ಕೊಡ್ಸಿದ್ರು. ನನಗೆ ತಿರ್ಗೋದಕ್ಕೂ ಅವಳು ಮುದ್ದು ತಗೊಂಡು ಇಪ್ಪತ್ತು ಲಿಪ್ ಕಿಸ್ಸೇ ಕೊಟ್ಟೆ ನಾನು. ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ನನ್ನವಳು. ಕಣ್ರೆಪ್ಪೆ ನೋಡು, ಕಣ್ರೆಪ್ಪೆ ನನ್ನ ಥರನೇ ಐತೆ. ಲಾಂಗ್ ಐಲ್ಯಾಶಸ್ ಇರೋ ಒಂದು. ಅಯ್ಯೋ ನನ್ನ ಮಗಳು ಬೆಳಿಗ್ಗೆ ಆಯ್ತು ನೋಡು, ಎಷ್ಟು ಬೆಳಿಗ್ಗೆ ಆಗೈತೆ ನೋಡು. ಹೊಟ್ಟೆಲಿದ್ದಾಗ ಎಲ್ಲ ಕತ್ಲೆ ಇನ್ನು ಫುಲ್ಲು ಬೇಕು.
ಸೇಮ್ ಒಂಥರ ನೋಡಿದ್ರೆ ಅಪ್ಪು ಥರನೇ ಅನಿಸ್ತಲ್ಲ ಅಂತ ನೋಡಿದ್ರೆ. ಸ್ವಲ್ಪ ದೊಡ್ಡೋರು ಆಗೇ ಹೋಗ್ಬೇಕಾಗ್ತದೆ ಯಾವ ಥರ ಮೂಗು ಸೇಮ್ ಅಪ್ಪುನೇ ಅಲ್ಲ, ಮೂಗಂತೂ ಪಕ್ಕ ಅಪ್ಪು. ಬಾಲ ಹಾಕ್ಸಿದ್ರಿ ಯಾವತ್ರಿ ಇಷ್ಟೊತ್ತಿಗೆ ನಾನು ಹೊಟ್ಟಲ್ಲೇ ಇದ್ದೆ ಇಲ್ಲ, ಆಗಲೇ ಹೊರಗಡೆ ಬಂದ್ಬಿಟ್ಟಿದ್ದೆ. ಸ್ಮೈಲ್ ಮಾಡಿಕೊಂಡು ಏನು ನಿಮ್ಮ ಹೆಸರು? ಸಿರಿ ಸಿರಿ ಅಂತಾನ? ಹ್ಞೂ ಸಿರಿ. ಬಾಲ ಸಿರಿ ನೀನು ಫಸ್ಟ್ ಟೈಮ್ ನಾನು ನನ್ನ ಮಗಳನ್ನ ಎತ್ಕೊಂಡಾಗ ನಂಗೆ ತುಂಬಾ ಖುಷಿ ಆಗ್ತಾಯಿತ್ತು. ನಿಜವಾಗ್ಲೂ ಅವಳು ಪುಟ್ಟು ಮೂಗು, ಕಣ್ಣು, ಬಾಯಿ ಎಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ಎಷ್ಟು ಕ್ಯೂಟಾಗಿದ್ದಾಳೆ ನನ್ನ ಮಗಳು ಅಂತ ನಾನು ಅದೆಷ್ಟು ಸತಿ ಹೇಳಿದ್ನೋ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ತುಂಬ ಮುದ್ದಾಗಿದ್ದಾಳೆ. ಅವಳನ್ನ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಅಂತಲೇ ಅನಿಸುತ್ತೆ. ನನಗಂತೂ ನಿಜವಾಗ್ಲೂ ಹೆಣ್ಮಗು ಆಗಿದ್ದಲ್ಲ, ತುಂಬಾ ಖುಷಿಯಾಗಿದೆ. ಇದು ಹಾಕುವಾಗ ಆಕ್ಸಿಜನ್ ಹಾಕ್ತಾರಂತ ಹೇಳಿದ್ರು. ಏನು ಸಮಾಚಾರ? ಬೆಲ್ಟ್ ಹಾಕವ್ರ? ಹೌದಾ? ಬೆಳಗ್ಗೆ ಎಷ್ಟು ಐಟಿಗೆ ಆಗ್ತಿದ್ರು ಗೊತ್ತಾ, ಉಸಿರೇ ಹೇಳೋಕ್ಕಾಯ್ತಲ್ಲ ನನಗೆ. ಅಯ್ಯಪ್ಪ ಇದು ನನಗೆ ತಾನೇ ಸ್ಟಿಚ್ ಮಾಡಿ ಏನು ಕಟ್ಬಿಟ್ರಲ್ಲ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ಯೂಸ್ ಮಾಡಿದ್ರು. ಅದು ಬಿಟ್ಟಿದ ತಕ್ಷಣ ನಮ್ಮ ಅಂದಿದ್ದ ಅದೇ ಓಪನ್ ಮಾಡಿದ್ರು ಸುಕ್ಕ ಅಂತ ಬಿದ್ದಂಗೆ ಆಗಿತ್ತು ಒಟ್ಟು. ಹೌದಾ? ಲೂಸಾಗಿ ಆಗ್ತೀನಿ ಅಂದೆ, ಅಂದರೆ ಜಾಸ್ತಿ ಟೈಟ್ ಬೇಡ, ತುಂಬ ಉಸಿರು ಕಟ್ಟಂಗೆ ಆಗ್ತಿದೆ ಅಂತ. ಇನ್ನು ಇದು ಮೆತ್ತಿಗೆ ಹಾಕ್ತಿದ್ರು, ಎಷ್ಟೇ ಮಾಡೋದಂತ ಅಷ್ಟೊಂದು ಟೈಟಾಗಿ ಹಾಕ್ತಿದ್ರು. ಇದನ್ನ ನೀವೇ ಇದನ್ನ ಎಕ್ಸ್ಚೇಂಜ್ ಎಲ್ಲ ಮಾಡಿ ಎಲ್ಲ ಇದು ತರಿಸ್ಕೊಂಡು ನಮ್ಮ ಇದು ಚರ್ಮ ಇದು ಇಲ್ಲಿರೋದು ಕೆಳಗಡೆ ಇರೋದು ಹೊಟ್ಟೆ, ಅದಕ್ಕೆ ಹೇಳೋದು ಹೊಟ್ಟೆಗೆ ಅಲ್ಲಿ ಕಟ್ಟೋದು ಮಕ್ಕಳಿಂದ ಮಕ್ಕಳ ಸೇರಿಸಿ ಇದಕ್ಕೆ ಹಾಕೋದ್ರೆ ಉಳಿಸ್ಬೇಕಾಗ ಚೆನ್ನಾಗಿ ವೆಲ್ಕಮ್ ಮಾಡೋಣ. ನಾನು ನೀನು ಪಪ್ಪ ಮತ್ತು ಪಾಪು ಎಲ್ಲರೂ ಚೆನ್ನಾಗಿರೋಣ. ಆಯಿತಾ? ಈಗ ಬಿಟ್ಕೊಳ್ತಾನೆ ಮನೆ ಮಕ್ಕಳು ತಾನೆ ಈ ಬಾಚೆ ಮಾಡಿದ್ರೆ ನೀವು ಕೋಲ್ಡ್ ಆಗ್ಬಿಡುತ್ತೆ. ಆಮೇಲೆ ಕೋಲ್ಡಲ್ಲೇ ಜ್ವರ ಸುಮ್ಮನೆ ಆಮೇಲೆ ಜ್ವರ ಬಂದರೆ ಅಕ್ಷಿ ಅಂತಿರ್ತೀವಿ. ಆಮೇಲೆ ಕಾಪೊಟ್ಟು ಬರೋಂಗೆ ಮನೆಗೆ ಹೋಗಿ ಹುಷಾರಾಗಿ ಖರ್ಚು ಮಾಡ್ಕೊಂಡು ಆಯಿತಾ? ಅದೇ ಜ್ವರ ಎಲ್ಲ ಏನು ಬರೋಲ್ಲ. ನೀನು ಮನೇಲಿ ಪಚ್ಚಿ ಮಾಡೋಕ್ಕೆ ಅಲ್ಲಿ ಯಾರು ಇರ್ತಾರೆ? ಪಪ್ಪ ಇಲ್ಲಿ ಮಮ್ಮಿನ ಎತ್ಕೊಂಡು ವಾಶ್ರೂಮ್ಗೆಲ್ಲ ಹೋಗ್ಬೇಕಲ್ಲ, ಮಮ್ಮಿಗೆ ಯಾರು ಹೆಲ್ಪ್ ಮಾಡ್ತಾರೆ? ನೀನು ಒಂದಿನ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಳ್ತಾನೆ. ಹೇಳಿ ಒಂದು ದಿನ ಪಚ್ಚಿ ಮಾಡ್ತೀನಿ. ಪ್ಲೀಸ್ ಬಿಡ್ಬೋಯ್ತಾನೆ. ಬಾ ಬೇಬಿಗೆ ಬಾಯ್ ಮಾಡೋಪ್ಪ, ಬಾಯ್ ಮಾಡಿ ಬೇಬಿಗೆ ಹೇಳೋ. ಸಿರಿ ಬಾಯ್ ಹೇಳು, ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಬೆಳಗ್ಗೆನೇ ಬಂದ್ಬಿಡು ಜೊತೆ. ನಾನು ಬರ್ತೀನಿ ಆಯಿತಾ?
ಸಂಜೆ ಜೀವನ್ ಅಪ್ಪನ ಹಾಸ್ಪಿಟಲ್ಗೆ ಕರ್ಕೊಂಬಂದಿದ್ರು. ಸೊ ಅಪ್ಪನೂ ತುಂಬ ಖುಷಿಯಾಗಿ ಪಾಪು ಜೊತೆ ಆಟಾಡ್ತಾ ಇದ್ದ, ಅವಳನ್ನ ಮಾತಾಡಿಸ್ಕೊಂಡು ಎಲ್ಲ. ಆಮೇಲೆ ನೋಡಿದ್ರೆ ನೈಟ್ ಆಯ್ತಲ್ಲ, ಸರಿ ಊಟ ಮಾಡಿ ಮಲ್ಕೊಳ್ಳುವಂತೆ, ನಡಿ ಅಪ್ಪು ಅಮ್ಮ ಮನೆಗೆ ಅಂತ ಅಂದರೆ ನಾನು ಹೋಗಲ್ಲ ಅಂತ ಅಂದ್ಬಿಟ್ಟು ಅಳ್ತಿದ್ದ. ಹಾಗಾಗಿ ನಾನು ಸಮಾಧಾನ ಮಾಡ್ತಾಯಿದ್ದೆ, ಇವಾಗ ಹೋಗು, ಆಮೇಲೆ ನಾಳೆ ನಾವು ಹಾಸ್ಪಿಟಲಿಂದ ಮನೆಗೆ ಬರ್ತೀವಲ್ಲ ಆವಾಗ ಪಾಪು ಜೊತೆ ಆಟಾಡುವಂತೆ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡಿ ಕಳಿಸ್ದೆ. ಅವನಿಗಂತೂ ಇಲ್ಲಿಂದ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಮತ್ತು ಇಲ್ಲಿ ಏನು ಗೊತ್ತಾ, ಯಾರಾದರೂ ಒಬ್ಬರು ಅಟೆಂಡರ್ ಇರಬೇಕು ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಜೀವನ್ ಮತ್ತು ಅಜ್ಜಿನ ಹೇಗೋ ಪರ್ಮಿಷನ್ ತೊಗೊಂಡು ಇಟ್ಕೊಂಡಿದ್ದಾಯಿತು ಹಾಸ್ಪಿಟಲಲ್ಲೇ. ಬಟ್ ಅಪ್ಪುನು ಅಂದರೆ ಅವನಿಗೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ, ಮತ್ತು ಸುಮ್ಮನೆ ಕೋಲ್ಡ್ ಆದರೆ ಅಲ್ವಾ ಯಾಕೆ ಅಂತ ಅಂದ್ಬಿಟ್ಟು ಅವನ್ನ ಹೇಗೋ ಒಪ್ಪಿಸ್ಬಿಟ್ಟು ಮನೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದರು ಜೀವನ್. ಬಿಗ್ ಬಾಸ್ ನೋಡ್ತಾ ಇದೆಯಲ್ಲ. ಮೈಂಡ್ ರಿಲ್ಯಾಕ್ಸ್ ಆಗಿರಬೇಕು, ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು. ಬಿಗ್ ಬಾಸ್ ನೋಡಿದ್ರೆ ಆರಾಮಾಗಿರುತ್ತೆ ಅಂತ ನೋಡ್ತಾ ಇದ್ದೀನಿ. ನಮ್ಮಮ್ಮ ಅಂತ ತಿರ್ಕೊಂಡೆ ಮಾಡ್ಕೊಡ್ತಾರೆ. ನಿದ್ದೆ ಮಾಡಲಿ ಸುಮ್ಮನೆ ನೋಡು. ಅವಳಿದ್ರೆ ಹಾಕೋಬೇಕಲ್ಲ ಅನ್ಕೊಂಡು. ನನಗಂತೂ ನಿದ್ದೆನೇ ಬರ್ತಾ ಇರಲಿಲ್ಲ ಅಂತ ಹೇಳ್ಬೋದು. ನಾನೇ ಬಲವಂತವಾಗಿ ಮಲ್ಕೋಬೇಕು ಅಂತ ಕಣ್ಣು ಮುಚ್ಕೊಂಡ್ರೂ ನಿದ್ದೆನೇ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಬಿಗ್ ಬಾಸ್ ನೋಡ್ತಾ ಇದ್ದಿದ್ದು. ಜೀವನ್ ಬೈತಾರೆ ಅಂತ ಅಂದ್ಬಿಟ್ಟು ಏನೋ ಟೆನ್ಷನ್ ಆಗ್ತಿರುತ್ತೆ, ಹಾಗಾಗಿ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಹೇಳಿದೆ ಅಷ್ಟೇ. ಇನ್ನು ನೈಟ್ ಜೀವನ್ ಪಾಪುನ ನೋಡ್ಕೋತಾ ಇದ್ರು. ನಮ್ಮ ಅಜ್ಜಿಗೂ ಕೂಡ ಅಷ್ಟೇ ಪಾಪ, ಹಿಂದಿನ ದಿನ ಎಲ್ಲ ತುಂಬಾ ನಿದ್ದೆಗೆಟ್ಟು ಒಂಥರ ಕಣ್ಣೆಲ್ಲ ಸಣ್ಣಕ್ಕಾಗೋಗ್ಬಿಟ್ಟಿತ್ತು. ಆಮೇಲೆ ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ವಿ, ಯಾಕಂದರೆ ನಮಗೆ ಒಂದು ಸ್ವಲ್ಪ ಬೇಗನೆ ಎಚ್ಚರಿಕೆ ಆಗಿದ್ದರಿಂದ ನಾನು ಮತ್ತು ಜೀವನೇ ಇಬ್ಬರು ಎದ್ದು ಪಾಪುನ ನೋಡ್ಕೋತಾ ಇದ್ವಿ. ಅವಳು ಅಷ್ಟೇ 2 ಅವರ್ಗೆ ಒಂದು ಕರೆಕ್ಟಾಗಿ ಎದ್ಬಿಡ್ತಾಳೆ. ಸೊ ನಮಗೂ ಏನು ಅಂಥ ಕಷ್ಟ ಅಂತ ಅನಿಸಲ್ಲ ಅವಳನ್ನ ನೋಡ್ಕೊಳ್ಳೋದಕ್ಕೆ. ಬಟ್ ಒಂದು ಸ್ವಲ್ಪ ಕ್ರ್ಯಾಂಕಿ ಆದಾಗ ಅಲ್ವಾ ನಮಗೂ ಅವಳನ್ನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಆರಾಮಾಗಿ ಅವಳನ್ನ ನೋಡ್ಕೋಬೋದು. ಇನ್ನು ನನಗೆ ಯಾಕೋ ತುಂಬ ಅಂದರೆ ತುಂಬ ಬ್ಯಾಕ್ ಪೈನ್ ಬರ್ತಾಯಿತ್ತು. ಆಪ್ರೇಷನ್ ಆಗಿದ್ದು ಸೆಕೆಂಡ್ ನೈಟ್ ಕೂಡ ನನಗೆ ಕರೆಕ್ಟಾಗಿ ನಿದ್ದೆನೇ ಆಗಲಿಲ್ಲ. ತುಂಬಾ ಬ್ಯಾಕ್ ಪೈನ್ ಇದ್ದಿದ್ದರಿಂದ ಅಲ್ಲ, ಜೀವನ್ಗೆ ಆವಾಗವಾಗ ಹಾಟ್ ವಾಟರ್ ಬ್ಯಾಗ್ ಕೇಳಿಬಿಟ್ಟು ಈ ರೀತಿಯಾಗಿ ಒಂದು ಸ್ವಲ್ಪ ಬೆನ್ನಿಗೆ ಇಡಿಸ್ಕೊಂಡಿದ್ರೆ ಆವಾಗ ಒಂದು ಸ್ವಲ್ಪ ಆರಾಮ ಅಂತ ಅನ್ನಿಸ್ತಿತ್ತು. ಇಲ್ಲ ಅಂತ ಅಂದರೆ ನನಗೆ ಆ ನೋವನ್ನ ಬೇರ್ ಮಾಡೋದಕ್ಕೆ ಆಗ್ತಿರಲಿಲ್ಲ, ಅಷ್ಟು ಪೇಯ್ನ್ ಆಗ್ತಿತ್ತು. ಇನ್ನು ಇವಾಗ ಪಾಪುನ ಒಂದು ಸ್ವಲ್ಪ ಬಿಸಿಲಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೂಮಲ್ಲೇ ಬಿಸಿಲು ಬರುತ್ತಲ್ವ, ಸೊ ಅಲ್ಲೇ ಪಾಪುಗೆ ಬಿಸಿಲನ್ನ ತೋರಿಸ್ತಾ ಇದ್ದಾರೆ. ಸೊ ಅವಳಂತೂ ಫುಲ್ಲು ಖುಷಿ ಪಡ್ತಾಳೆ ಬಿಸಿಲಿಗೆ ತೋರಿಸಿದ್ರೆ. ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಬಿಸಿಲು ತೋರಿಸಿದ್ರೆ ಅಳ್ತಿದ್ಲು. ಆಮೇಲೆ ಬಟ್ಟೆ ಹಾಕ್ಬಿಟ್ಟು ಅಲ್ಲೇ ಬೆಡ್ ಮೇಲೆ ಮಲಗಿಸಿದ್ರೆ ಅವಳೇ ಆ ಕಡೆ ಈ ಕಡೆ ತಿರ್ಕೊಂಡು ನೋಡಿ ಒಂದು ಸ್ವಲ್ಪ ಹೊತ್ತು ಬಿಸಿಲನ್ನು ತೊಗೊಂಡ್ಲು. ಇನ್ನು ಜೀವನ್ ಸರಿ ನಾನು ಮನೆಗೆ ಹೋಗ್ಬಿಟ್ಟು ಏನಾದರೂ ತೊಗೊಂಡು ಬರ್ತೀನಿ ತಿಂಡಿ ಹಾಗೆ ಬರ್ತಾ ಅಂತ ಅಂದರು. ಯಾಕಂದರೆ ಅಮ್ಮ ಆಲ್ರೆಡಿ ತಿಂಡಿ ಮಾಡಿರ್ತಾರಲ್ವ, ಸೊ ಮನೆಗೆ ಹೋಗಿ ಫ್ರೆಶಪ್ ಆಗಿ ಹಾಗೆ ತಿಂಡಿನ ಇಸ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದರು. ಸೊ ಅವರು ಕೂಡ ತಿಂಡಿ ಎಲ್ಲ ತೊಗೊಂಬಂದಿದ್ದಾದಮೇಲೆ ನನಗೂ ಕೂಡ ಅವ್ರು ಬರೋ ಹೊತ್ತಿಗೆ ಕರೆಕ್ಟಾಗಿ ಸ್ನಾನ ಎಲ್ಲ ಮಾಡಿಸಿದ್ರು ಆಯಾ ಆಂಟಿ ಬಂದು. ಸೊ ನನಗಂತೂ ಇವತ್ತು ಬಿಸಿ ಬಿಸಿ ನೀರು ಸ್ನಾನ ಮಾಡಿಸಿದ್ರಿಂದ ಒಂಥರ ಬಾಡಿ ಫ್ರೀ ಆದಂಗೆ ಅನ್ನಿಸ್ತಿತ್ತು. ಹಿಂದಿನ ದಿನ ಅಂತೂ ತುಂಬಾ ಬ್ಯಾಕ್ ಪೈನ್ ಇದ್ದಿದ್ದರಿಂದ ನಾನು ಆಯಾ ಆಂಟಿ ಹತ್ರ ಅದನ್ನೇ ಹೇಳಿದೆ, ತುಂಬ ಬೆನ್ನು ನೋವ್ತಾಯಿತ್ತು ಆಂಟಿ, ನನಗೆ ತಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಬೆನ್ನು ನೋವ್ತಾಯಿತ್ತು ಅಂದಿದ್ದಕ್ಕೆ ಪಾಪ ಅವರು ನನಗೆ ಚೆನ್ನಾಗಿ ಸ್ನಾನ ಮಾಡಿಸ್ಕೊಟ್ರು ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಯಿತು, ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಲೈಫಲ್ಲಿ ಮರೆಯಲ್ಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ನನಗೆ ಕೇರ್ ಮಾಡಿದ್ದಾರೆ ಅವರಂತೂ. ಇನ್ನು ಇವಾಗ ಮನೆಗೆ ಹೋಗಿದ್ರಲ್ಲ, ನಮ್ಮ ಅಮ್ಮ ಬಂದು ಗಂಜಿನ ಕೊಟ್ಟು ಕಳಿಸಿದ್ರು. ಗಂಜಿನ ಕುಡಿತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೀವು ಇಡ್ಲಿ ಏನಾದರೂ ತೊಗೋಬೋದು. ಆಲ್ರೆಡಿ ನೀವು 2 ಡೇಸ್ ಆಗಿದೆ ಏನು ತಿಂಡಿ ತಿಂದಂತೆ. ಸೊ ಇವಾಗ ಒಂದು ಸ್ವಲ್ಪ ಏನಾದರೂ ಲೈಟಾಗಿ ಸಾಲಿಡ್ ಫುಡ್ನ ತೊಗೊಳ್ಳಿ, ಇಡ್ಲಿ ಏನಾದರೂ ತೊಗೊಳ್ಳಿ ಅಂತ ಹೇಳಿದರು. ಹಾಗಾಗಿ ಜೀವನ್ ಇಡ್ಲಿನ ತೊಗೊಂಬಂದಿದ್ರು ಹೊರಗಡೆಯಿಂದನೇ. ಇವಾಗ ಪಾಪುನ ಆಟಾಡಿಸ್ತಾ ಇದ್ದಾರೆ ಅವರು ಎಲ್ಲ. ಇವಾಗ ಒಂದು ಸ್ವಲ್ಪ ಹೊತ್ತು ಆಗಲಿ, ಇವಾಗ ತಾನೇ ಗಂಜಿ ಕುಡ್ದಿದ್ದೀನಿ, ಹಿಂದೆನೇ ಇಡ್ಲಿ ತಿನ್ನಬೇಕಂದ್ರೆ ಆಗಲ್ಲ ಅಂದ್ಬಿಟ್ಟು ನಾನೇ ಒಂದು ಸ್ವಲ್ಪ ಹೊತ್ತು 1 ಅವರ್ ಆದಮೇಲೆ ತಿಂತೀನಿ ಅಂತ ಸುಮ್ಮನೆ ಆದೆ. ಆಗಲ್ಲ, ಸುಮ್ಮನೆ ಇರೋ. ತಿನ್ನ ಏನಾಗಲ್ಲ, ತಿನ್ನಬೇಕು. ಏನಾಗಲ್ಲ, ಏನು ಕೂತಿದ್ರೆ ಮಗು ಗಾಲ್ ಬರೋದು ಬೇಡವಾ? ಬರ್ಬೇಕಂತ 4 ಇಡ್ಲಿ ತಿಂತಾರೆ. 4 ಇಡ್ಲಿ ಇಲ್ಲ, ತಿನ್ನು. ಫಸ್ಟ್ ಒಂದು ಹಾಕು, ನನಗಿಂದಲೇ 1.5 ಇಡ್ಲಿ ಹಾಕು, ಆಮೇಲೆ ಕೊಡಿಲಿ.
ಏಯ್ ನಗ್ತಿದ್ದೆ ನೀನು ಬರಬೇಡ ನಿನ್ನ ಕೈ ನೋಡೋ ಮಮ್ಮಿ ಹೇಳುತ್ತೆ ಕುದುರೆ ಮರಿ ಥರ. ಏಯ್ ನಿಂಗೆ ಆಗಲ್ಲ ನಂಗೆ ಹೇಳ್ತೀಯ ತಿನ್ನು ಅಂತ. ಒಂದು ಇಡ್ಲಿಗೆ ಹೊಟ್ಟೆ ತುಂಬ ದಪ್ಪ ಇಡ್ಲಿ ದಪ್ಪ ಮಾಡ್ತಾರೆ ಅವ್ರು. ಅಲ್ಲೇ ಕೆಳಗೆ ಹಾಲದ್ದು ಬರುತ್ತಲ್ಲ, ಹಾಲಿನ ಬರುತ್ತಲ್ಲ ಸಾಕಷ್ಟೇ ಬಿಸಿಲು ಜಾಸ್ತಿ ಬಿಸಿಲು ಇದು ಮಾಡಬಾರ್ದು. ಮತ್ತೆ ಸಾಕು ಅಷ್ಟೇ. ಇನ್ನು ಇವತ್ತು ಬೆಳಗ್ಗೆ ಸಿಸ್ಟರ್ ಬಂದಿದ್ರಲ್ಲ, ಅವರು ನೀವು ಚೆನ್ನಾಗಿ ಬಿಸಿಲು ತೋರಿಸ್ಬೇಕು, ಇಲ್ಲ ಅಂತಂದರೆ ಮಕ್ಕಳಿಗೆ ಒಂದು 2-3 ದಿನ ಆದಮೇಲೆ ಜಾಂಡೀಸ್ ಬಂದುಬಿಡುತ್ತೆ, ಆವಾಗ ಫೋಟೋ ಥೆರಪಿಗೆ ಇಡಬೇಕಾಗತ್ತೆ. ಸೊ ಚೆನ್ನಾಗಿ ಬಿಸಿಲು ತೋರಿಸಿದ್ರೆ ಅದ್ರ ಅವಶ್ಯಕತೆ ಎಲ್ಲ ಏನೂ ಇರಲ್ಲ ಅಂತೆಲ್ಲ ಹೇಳಿದ್ರಲ್ಲ. ಹಾಗಾಗಿ ನಮ್ಮ ಅಜ್ಜಿ ಹಿಂದಿನ ದಿನವೂ ಪಾಪ ಯಾರೂ ಹೇಳ್ದಂತೆಯೇ ನಮ್ಮ ಅಜ್ಜಿ ಎದ್ದು ಮಗುಗೆ ಒಂದು ಸ್ವಲ್ಪ ಬಿಸಿಲು ತೋರಿಸ್ಕೊಂಡು ಕೂತಿದ್ರು. ಅದರಲ್ಲೂ ಇವತ್ತು ಹೇಳ್ದಾಗಿಂದ ನನಗೇನೆ ಒಂಥರ ಅಮ್ಮ ಅದು ಯಾಕೋ ಗೊತ್ತಿಲ್ಲ ಬಿಸಿಲಿಗೆ ಚೆನ್ನಾಗಿ ತೋರಿಸು ಅಂತ ಅಂದ್ಬಿಟ್ಟು ಹತ್ತತ್ರ ಪಾಪ ಅರ್ಧ ಮುಕ್ಕಾಲು ಗಂಟೆ ಪಾಪ ಅವಳನ್ನ ಬಿಸಿಲಲ್ಲೇ ಮಲಗಿಸಿದ್ವಿ. ಸೊ ಚೆನ್ನಾಗಿ ಬಿಸಿಲು ಕೂಡ ಅವಳು ತೊಗೊಂಡ್ಲು ಅಂತಲೇ ಅನ್ನಿಸ್ತು ನಮಗೂ ಕೂಡ. ಇನ್ನು ನಂದು ತಿಂಡಿ ಎಲ್ಲ ಆಯಿತು. ಸಿಸ್ಟರ್ ಬಂದು ಒಂದು 2-3 ರೌಂಡ್ ವಾಕ್ ಮಾಡಿ ಆಮೇಲೆ ಬಂದು ಮಲ್ಕೊಳ್ಳಿ, ಅಷ್ಟೊತ್ತಿಗೆ ಡಾಕ್ಟರ್ ಬರ್ತಾರೆ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾನು ಇನ್ನೇನು ಹೋಗಿ ಒಂದು 3 ರೌಂಡ್ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೊರಟೆ. ಅಷ್ಟೊತ್ತಿಗೆ ಪಾಪುಗೆ BCG ಇಂಜೆಕ್ಷನ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದರು ಸಿಸ್ಟರ್ ಪಾಪುನ ತೊಗೊಂಡು ಹೋಗೋದಕ್ಕೆ. ಫಸ್ಟ್ ಡೇ ವಾಕ್ ಮಾಡಿದಾಗ ಒಂದು ಸ್ವಲ್ಪ ಕಷ್ಟ ಅಂತಲೇ ಅನಿಸಿತ್ತು ನನಗೆ, ಒಂದೊಂದು ಹೆಜ್ಜೆ ಇಡೋದಕ್ಕೂ. ಬಟ್ ಸೆಕೆಂಡ್ ಡೇ ಆರಾಮಾಗೆ ವಾಕ್ ಮಾಡ್ತಾಯಿದ್ದೆ. ಒಂದು 2 ರೌಂಡ್ 3 ರೌಂಡ್ ಅವ್ರು ಹೇಳಿದ್ದು ನನಗೆ. ಬಟ್ ಹತ್ತತ್ರ ನಾನೊಂದು 6 ರೌಂಡ್ ಚೆನ್ನಾಗಿ ವಾಕ್ ಮಾಡ್ಕೊಂಡು ಬಂದು ಮಲ್ಕೊಂಡೆ. ಸೊ ದಟ್ ನನಗೊಂದು ಸ್ವಲ್ಪ ಬಾಡಿ ಫ್ರೀ ಅಂತ ಅನ್ನಿಸ್ತು. ವಾಕ್ ಮಾಡಿದಾಗ ಅಲ್ಲ ನಮಗೆ ಒಂಥರ ಬಾಡಿ ಫ್ರೀ ಆಗಿದೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಿ ಆಗ್ತಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ದಟ್ ನನಗೊಂದು ಸ್ವಲ್ಪ ಸೆಕೆಂಡ್ ಡೇ ಆರಾಮಾಗಿ ವಾಕ್ ಮಾಡಿದೆ ಅಂತಲೇ ಅನ್ನಿಸ್ತು. ನನ್ನ ಮಗಳು ಅಂತ ಹಾಕೊಂಡವ್ರೆ ವಾಟ್ಸಪ್ ಸ್ಟೇಟಸಲ್ಲಿ. ಅದು ಮಕ್ಕದ ಮೇಲೆ ಒಂದು ಫೇಸ್ಗೆ ಹಾರ್ಟ್ ಹಾಕ್ಬಿಟ್ಟು ಹಾಕೊಂಡವ್ರೆ, ಬೆಳ್ ಮುಗಿಲು ನನ್ನ ಮಗಳು ಅಂತ. ನನ್ಗೆ ಯಾಕೆ ಹಾಕೊಂಡಿಲ್ಲ? ನಿಂಗೂ ಹಾಕಿದ್ನಲ್ಲ ಯಾವಾಗ? ಅವಾಗೆಲ್ಲ ಹಾಕಿದ್ದೆ. ಯಾವಾಗೆಲ್ಲ ನನಗೆ ನಿಜ ನೆನಪಿಲ್ಲ ಅದು. ಅವಲ್ಲಿ ಇವಳು ಹಾಕ್ತೀನಿ ಸುಮ್ಮನೆ. ಇದೆಲ್ಲ ಎಷ್ಟು ಸೆಲ್ಫಿಶ್ ಏ ಗಂಡ ಹಿಂಗ್ ಚೇಂಜ್ ಆಯ್ತಾರೆ ಅಂತ ಅಪ್ಪು ಹುಟ್ಟಿದಾಗ್ಲೂ ಅಪ್ಪುದು ಬೆರಳಿಟ್ಕೊಂಡು ಹಾಕಿದ್ದೆ ಗೊತ್ತಾ. ಆಯ್ತು, ನಂದು ಕೈ ಇಟ್ಕೊಳ, ನಿಂದು ಕೈ ಇಟ್ಕೊಂಡು ಏನು ಹಾಕ್ಲೆ ಏನೋ ಒಂದು ಹಿಂಗೆ ಏನೋ ಒಂದು ಹಾಕ್ಬೇಕು. ನಿನ್ನ ಕೈ ಹಿಂಗೆ ಇಟ್ಕೊಂಡು ಹಂಗೆ ಹಾಕ್ಲಾ. ನಾನು ಎಷ್ಟು ಕಷ್ಟಪಟ್ಕೊಂಡು ಎಷ್ಟು ಇಂಜೆಕ್ಷನ್ ಚುಚ್ಚಿಸ್ಕೊಂಡಿದೀನಿ, ಎಷ್ಟು ನೋವು ಪಟ್ಟಿದೀನಿ. ಅದಕ್ಕಾದ್ರೂ ಒಂದು ಬೆಲೆ ಬೇಡ ನಿಂಗೆ? ಅಯ್ಯೋ ನೀನು ಹಾಕ್ತೀನಿ ಸುಮ್ಮನೆ. ಫಸ್ಟ್ ಹಾಕಿ ಸ್ಟೇಟಸ್. ಆಯ್ತು ಹಾಕ್ತೀನಿ. ಯಾರಾದ್ರೂ ವಿಡಿಯೋ ನೋಡ್ಕೊಂಡು ಅನ್ಕೋಬೇಕು, ನನಗೆ ನಗೋಕು ಆಯ್ತು. ಅಲ್ಲ, ಎಷ್ಟೊಂದು ಜನ ಹೇಳ್ತಿರ್ತೀರಾ ಡೆಲಿವರಿ ಬ್ಲಾಗ್ ಹಾಕಿ ಅಂದ್ಬಿಟ್ಟು. ಇವತ್ತು ಆಪ್ರೇಷನ್ ಆಗಿ ಸೆಕೆಂಡ್ ಡೇ ನನಗೂ ಕೂಡ ತುಂಬ ಕಷ್ಟ ಆಗ್ತಿದೆ. ಅಂದರೆ ನಾನು ಹಾಕ್ತೀನಿ, ಹಾಕಲ್ಲ ಅಂತ ಅಲ್ಲ, ಬಟ್ ನನಗೂ ಕೂಡ ರಿಕವರ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ. ಈಗ ನಾನು ಎಡಿಟ್ ಮಾಡೋಕ್ಕೆ ಟ್ಯಾಬ್ನ ನನ್ನ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಆಗ್ತಿಲ್ಲ. ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಬೇಕು. ಹಾಕಿ ಬ್ಲಾಗ್ ಹಾಕಿ ನಾನು ಎಲ್ಲನೂ ವಿಡಿಯೋ ಮಾಡ್ಕೊತಾ ಇದ್ದೀನಿ, ಬಟ್ ಒಂದು ಸ್ವಲ್ಪ ಟೈಮ್ ಬೇಕು ಅಷ್ಟೇ. ನಾನು ಪ್ರೆಗ್ನೆಂಟ್ ಇದ್ದಾಗ ಅಲ್ಲ, ನಾನು ರೆಗ್ಯುಲರಾಗೆಲ್ಲ ಬ್ಲಾಗ್ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತಾ ಇದ್ದೆ. ಆಗ್ತಿತ್ತು, ಅವಾಗ ಹೆಂಗೋ ಹಾಕ್ಬಿಡ್ತಾಯಿದ್ದೆ ನಾನು. ಬಟ್ ಈಗ ನನಗೂ ಆಗ್ತಿಲ್ಲ. ಸ್ವಲ್ಪ ಅದನ್ನು ಅರ್ಥ ಮಾಡ್ಕೋಬೇಕು. ಕೆಲವರು ಅದನ್ನು ನೆಗೆಟಿವ್ ಆಗಿ ಕೂಡ ಹೇಳ್ಬಿಡ್ತೀರಾ, ಬಿಲ್ಡಪ್ಪು ಹಂಗೆ. ಬಿಲ್ಡಪ್ ನಿಜವಾಗ್ಲೂ ನನ್ನ ಪರಿಸ್ಥಿತಿನಲ್ಲಿ ನನ್ನ ಜಾಗದಲ್ಲಿ ನಿಂತ್ಕೊಂಡು ನೀವು ಯೋಚನೆ ಮಾಡಿ, ಸ್ವಲ್ಪ ಅರ್ಥ ಆಗುತ್ತೆ ನಿಮಗೂ. ನನಗೆ ಇವಾಗ ನೋಡಿ ಡ್ರಿಪ್ಸ್ ಹಾಕೋದಕ್ಕೆ ಇದು ಹಾಕಿದ್ದಾರೆ, ನನ್ನ ಕೈ ಎಷ್ಟು ಸ್ವೆಲ್ಲಿಂಗ್ ಬಂದಿದೆ ಅಂತ. ನಾನು ಈ ಥರ ಇಟ್ಕೊಂಡು ಹಿಂಗೆ ಎಡಿಟ್ ಮಾಡಬೇಕು ಎಷ್ಟೊತ್ತು ಅಂತ ನನಗೆ ನೋಡೋಕ್ಕಾಗುತ್ತೆ. ನನಗೂ ಹೆಡ್ಏಕ್ ಬರ್ತಾ ಇರುತ್ತೆ. ನಿನ್ನೆ ನೈಟ್ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋವಾಗ ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋನ ಹಾಕಿದೆ. ಇನ್ನು ಡೆಲಿವರಿ ವ್ಲಾಗ್ ಎಲ್ಲ ಬಂದುಬಿಟ್ಟು ನಾಳೆ ಬರುತ್ತೆ. ಇವತ್ತು ಅದನ್ನು ಎಡಿಟ್ ಮಾಡ್ತೀನಿ. ಸೊ ನನಗೂ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಟ್ ನೆಗೆಟಿವ್ ಆಗೆಲ್ಲ ಮಾತಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀವು ಅದನ್ನು ಯೋಚನೆ ಮಾಡಬೇಕು ಅಷ್ಟೇ. ಯಾವ ಮಗು ಆಯಿತು ಅಂತ ಎಲ್ಲರಿಗೂ ಅದೇ ಕ್ಯೂರಿಯಾಸಿಟಿ.
ಕ್ಯೂರಿಯಾಸಿಟಿ ಇದೆ. ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಕೇಳಿದ್ವಿ. ನಂಗೆ ನಿಜವಾಗ್ಲೂ ಅದು ತುಂಬ ಖುಷಿ ಆಯಿತು. ಎಷ್ಟು ಜನ ಯಾವ ಮಗು ಆಯಿತು ಮಗನ ಅಂತ ಉಷಾಕೂ ಕೇಳಿದ್ದಾರೆ, ಪ್ರಿಯಾಂಕನೂ ಕೇಳಿದ್ದಾರೆ. ನನಗೂ ಕಳಿಸಿದ್ದಾರೆ. ಹೌದಾ? ಹ್ಞೂ. ನಂಗೆ ಅದು ನಿಜ ತುಂಬ ಖುಷಿ ಆಯಿತು. ನೋಡಿ ಇಷ್ಟೆಲ್ಲ ಕನ್ಸರ್ನ್ ತೊಗೊಂಡಿದ್ದೀರಾ, ಕೇರ್ ತೊಗೊತಿದ್ದೀರಾ ಅಂತ. ಬಟ್ ಅದೇ ಹೇಳ್ತಾರೆ, ನನಗೂ ಸ್ವಲ್ಪ ಟೈಮ್ ಬೇಕು. ಬಟ್ ನಾನು ನಿಜವಾಗ್ಲೂ ಜಸ್ಟ್ 2 days ಅಷ್ಟೇ ತೊಗೊಂಡಿರೋದು. ಇವಾಗ ವ್ಲಾಗ್ ಎಲ್ಲ ಎಡಿಟ್ ಮಾಡ್ತಾಯಿದ್ದೀನಿ. ಆದಷ್ಟು ಇವಾಗ ಏನು ಗೊತ್ತಾ, ಸಿಸ್ಟರ್ ಎಲ್ಲ ಬರ್ತಾ ಇರ್ತಾರೆ ಚೆಕಪ್ಪಿಗೆ. ಸೊ ಆ ಟೈಮಲ್ಲಿ ನಾನು ಅವ್ರ ಮುಂದೆ ಎದ್ದು ಕೂತ್ಕೊಂಡಿರೋ ಬೈತಾರೆ ಅವರು. ಅವರು ಇಲ್ದಲ್ಲೇ ಇದ್ದಾಗ ನಾನು ನೋಡಿಕೊಂಡು ವಿಡಿಯೋ ಎಡಿಟ್ ಮಾಡಿಬಿಟ್ಟು ಪಟ ಅಂತ ಜೀವನ ಕೊಟ್ಟು ಕಳಿಸ್ತೀನಿ ಮನೆಗೆ ಹೋಗಿ ಅಪ್ಲೋಡ್ ಮಾಡ್ಕೊಂಡು ಬರೋಕ್ಕೆ. ಯಾಕಂದರೆ ಮೊಬೈಲ್ ಡೇಟಾದಲ್ಲಿ ಆಗಲ್ಲ. ಸೊ ಮನೆಗೆ ಕಳಿಸಿದ್ರೆ ವೈಫೈ ಇದೆಯಲ್ಲ, ಅಲ್ಲಿ ಅಪ್ಲೋಡ್ ಮಾಡ್ಕೊಂಡು ಬರ್ತಾರೆ. ಸೊ ಈ ರೀತಿ ಏನೋ ಒಂದು ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಿ ಅಷ್ಟೇ ಕೇಳೋದು. ಬಟ್ ರೆಗ್ಯುಲರಾಗಂತೂ ಎಲ್ಲ ವಿಡಿಯೋಸ್ ಹಾಕ್ತೀನಿ. ಆ್ಯಂಡ್ ನನ್ನ ಮಗಳನ್ನ ಕೂಡ ಅಷ್ಟೇ, ನಾನು ನಿಮ್ಮ ಜೊತೆ ಆಲ್ರೆಡಿ ಫೇಸ್ ರಿವೀಲ್ ಕೂಡ ಮಾಡಿಬಿಟ್ಟಿದ್ದೀನಿ. ನಾನು ಹೈಡ್ ಮಾಡಬೇಕು ಅನ್ನೋದೆಲ್ಲ ಇಲ್ಲ. ಬಿಕಾಸ್ ಅವಳು ಬಂದಾಗಿಂದ ನಾನು ಬ್ಲಾಗ್ ಮಾಡ್ಕೋಬೇಕು ಅನ್ನೋದೇ ಇದ್ದೀವಿ. ಯಾಕಂದರೆ ಪ್ರೆಗ್ನೆನ್ಸಿಯಿಂದನೂ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಈಗೆಲ್ಲೋ ಬರುತ್ತೆ ಮಗು ಅಂದ್ಬಿಟ್ಟು ಮುಖ ಅಂದರೆ ಹೈಡ್ ಮಾಡೋದು ಅವೆಲ್ಲ ನನಗೇನು ಇಷ್ಟ ಇಲ್ಲ. ಸೊ ನಾನು ಇರೋದನ್ನು ಹೇಳಬೇಕು ಅಂತ ಅಷ್ಟೇ. ನಾನು ಅವಳ ಜೊತೆ ಏನೋ ಒಂದು ಮೆಮೊರಿ ಕ್ಯಾರಿ ಮಾಡ್ತೀನಿ, ಅದು ತುಂಬ ಖುಷಿ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಪಾಪುಗೆ ನಾವು ಏನಂತ ಕರಿತಾ ಇದ್ದೀವಿ ಅಂತಂದರೆ ಸಿರಿ ಅಂತ ಕರಿತಾ ಇದ್ದೀವಿ. ಸಿರಿ ಅಂತ ಕರೆದ್ರೆ ಇವನ್ ರೆಸ್ಪಾಂಡ್ ಕೂಡ ಮಾಡ್ತಾಳೆ ಅವಳು. ನಾವೇನಾದ್ರು ಸಿರಿ ಅಂತ ಅಂದರೆ ಅವಳು ತಿಳ್ತಾಳೆ. ಪೇನ್ ಹೆಂಗಿದೆ? ಪೇಯ್ನ್ ಇದೆ ಸ್ವಲ್ಪ, ಇನ್ನೂ ಅಷ್ಟೊಂದೇನು ಕಂಪ್ಲೀಟಾಗಿ ಹೋಗಿದೆ ಅನ್ನೋ ಥರ ಇಲ್ಲ. ಏನು ಸ್ವಲ್ಪ ಎದ್ದೊಳಕ್ಕೆ ಮಲ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ನೋಡೋಣ, ಇನ್ನೂ ರಿಕವರ್ ಆಗೋಕ್ಕೆ ಟೈಮ್ ಬೇಕು. ಜಸ್ಟ್ 2 days ಅಷ್ಟೇ ಆಗಿರೋದು. ಲಾಸ್ಟ್ 2 days 1 hour ಆಗಿದೆ. 48 hours, ಆಲ್ಮೋಸ್ಟ್ 49 hours ಆಗಿದೆ ಈಗ ಆಪ್ರೇಷನ್ ಆಗಿ. ನನ್ನ ಮಗಳು ಬಂದು 49 hours ಆಗಿದೆ ಈಗ. ಅವಳು ಅಷ್ಟೇ ಸದ್ಯಕ್ಕೇನು ಅಷ್ಟಾಗಿ ಹಠ ಮಾಡ್ತಿಲ್ಲ. ಮೊನ್ನೆ ಒಂದು ಸ್ವಲ್ಪ ಹಠ ಮಾಡಿದ್ಲು, ಅದು ಬಿಟ್ಟರೆ ಏನಿಲ್ಲ. ಅದೇನು ಹಠ ಅಲ್ಲ, ಮಾಮೂಲಿ ಹೊಟ್ಟೆ ಹಸಿತಿತ್ತು ಅದಕ್ಕೆ ಆಡ್ತಿತ್ತು. ಹೊಟ್ಟೆ ಹಸಿತಾರತ್ತಲ್ಲ, ಹಿಂಸೆ ಮಾಡ್ಕೊತ ಇದ್ಲು ಅವಳು. ತೇಗಿರ್ಲಿಲ್ಲ ಸರಿಗೆ, ಅದಕ್ಕೆ ವಾಮಿಟ್ ಬರೋ ಥರ ವ್ಯಾಯ ಮಾಡ್ತಾರೆ. ತೇಗ್ಸಿದ್ಮೇಲೆ ಮಲ್ಕೊಬಿಟ್ರು ಅಷ್ಟೇ. ಅದು ಬಿಟ್ಟರೆ ಏನು ಅಂತ ಇದಿಲ್ಲ. ಹಚ್ಕೊಂಡ್ಬಿಟ್ಟಿದ್ದಾಳೆ ಕಚೋಡಿಗಳು. ಸುಂದ್ರಿ ಸಿರಿ. ಇನ್ನು ನನಗಂತೂ ನೆನ್ನೆ ಬೆಲ್ಟ್ ಹಾಕ್ಬಿಟ್ಟು ಒಂಥರ ಹಿಂಸೆ ಆಗೋಗ್ಬಿಟ್ಟಿತ್ತು ಫುಲ್ಲು. ಆಲ್ಮೋಸ್ಟ್ ನಾನು ಪರವಾಗಿಲ್ಲ ಅನ್ನೋ ಥರನೇ ಇತ್ತು ನೆನ್ನೆ. ಆಲ್ಮೋಸ್ಟ್ ಇಲ್ಲೇ 4 ರೌಂಡ್ ಹೋಗ್ಬಿಟ್ಟು ಬಂದಿದ್ದೆ ವಾಕ್ ಮಾಡಿಕೊಂಡು. ಆಮೇಲೆ ನೋಡ್ತೀನಿ ಆ ಬೆಲ್ಟ್ ಹಾಕಿದ್ಮೇಲೆ ತುಂಬ ಅಂದರೆ ತುಂಬ ಇರಿಟೇಷನ್ ಆಗೋಯ್ತು. ಈ ಕಡೆ ಫುಲ್ ಪೇಯ್ನೇ ಬಂದ್ಬಿಡ್ತು ನನಗೆ. ಆಮೇಲಿಂದ ಅಳ್ಕೊಂಡು ಯಪ್ಪ ನಾನು ಬೇಡ ಆ ಕತೆ, ಒಂಥರ ನರ್ಕ ಅಂತಲೇ ಅನ್ನಿಸ್ಬಿಡ್ತು ನೆನ್ನೆ. ಆಮೇಲೆ ಸಿಸ್ಟರ್ ನಿಮ್ಗೆ ಆಗಲಿಲ್ಲ ಅಂದರೆ ಓಕೆ ತೆಗೆದ್ಬಿಡಿ ಅಂತ ಹೇಳಿದ್ರು. ಆಮೇಲೆ ತೆಗ್ದಿದ್ದಕ್ಕೆ ಪೇಯ್ನ್ ಕಿಲ್ಲರ್ದೇನೋ ಇಂಜೆಕ್ಷನ್ ಏನೋ ಹಾಕಿದ್ರು. ಅದಾದಮೇಲೆ ಒಂದು ಸ್ವಲ್ಪ ಸರಿ ಹೋಯಿತು. ನಿನ್ನೆ ಅಂತೂ ಅದು ಯಾರೋ ಇಬ್ಬರು ಬೇರೆ ಕಮೆಂಟ್ ಮಾಡಿಬಿಟ್ಟವ್ರೆ. ಆ ಟೈಮ್ಗೆ ಆ ಕಮೆಂಟ್ ಬೇರೆ ನೋಡ್ಕೊಂಡು ನಾನು ಅಳ್ಕೊಂಡು ಬೇರೆ ಮಲ್ಕೊಂಡೆ. ಏನಂತ ಮಾಡಿದರು? ಯಾವ ಮಗು ಅಂತ ಹೇಳೋಕ್ಕೆ ಓವರ್ ಆ್ಯಕ್ಟಿಂಗು, ಬಿಲ್ಡಪ್ಪು ಅಂತ. ಕಷ್ಟಪಟ್ಟು 9 ತಿಂಗಳು ಇರ್ತಿದ್ದೀನಿ. ಓವರ್ ಆ್ಯಕ್ಟಿಂಗ್ ಏನಪ್ಪ ಆಡಲಿ. ನನ್ನ ಮಗು ನಾನು ಹೆಂಗೆ ತೋರಿಸ್ಬೇಕು ಅನ್ನೋದು ನನಗೂ ಇದೆ ಅಲ್ವಾ. ಸ್ವಲ್ಪ ಅರ್ಥ ಮಾಡ್ಕೊಬೇಕು ಅದನ್ನು ಕೂಡ. ಅದನ್ನು ಬಿಟ್ಬಿಟ್ಟು ಓವರ್ ಆ್ಯಕ್ಟಿಂಗು ಬಿಲ್ಡಪ್ಪು ಅಂದರೆ ನನ್ನ ಮಗಳು ನಾನು ತೋರಿಸೋದೇ ಇಲ್ಲ ಅನ್ಬೋದು ನಿಮಗೆ. ಯಾಕಂಗೆ ಕಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ಸಿಸೇರಿಯನ್ ಮಾಡಿಸ್ಕೊಂಡ್ಬಿಟ್ಟು ಅವ್ರು ಮಲ್ಕೊಂಡು ನೆಕ್ಸ್ಟ್ ಮೂಮೆಂಟಲ್ಲಿ ಬಂದ್ಬಿಟ್ಟು ಯಾರೋ ಏನೋ ಹೇಳ್ತಾರೆ, ಅವಾಗ ಅವ್ರು ಹಂಗೆ ತೊಗೊತಾರ. ಮತ್ತು ಸುಮ್ಮನೆ ಅದು ಅವರು ನಮ್ಮ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕು. ಸುಮ್ಮನೆ ಏನೋ ಹೇಳಬೇಕು ಅನ್ನೋ ಥರ ಹೇಳೋದು ತಪ್ಪು ಅಷ್ಟೆ. ನಾನು ಒಬ್ಳಿಗೆ ಅಲ್ಲ, ಯಾರಿಗೂ ಆ ಥರ ಹೇಳೋಕ್ಕೆ ಹೋಗ್ಬೇಡಿ. ಬಿಕಾಸ್ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅದೇ ಟೈಮಲ್ಲಿ ನೀವು ಅದನ್ನು ಆ ಥರ ಒಂದು ಏನೋ ಹೇಳಿದಾಗ ತುಂಬ ಬೇಜಾರಾಗುತ್ತೆ ಅಷ್ಟೆ. ಅಪ್ಪ ಫೈನಲಿ ಇವತ್ತೊಂದು ದಿನ ಹಾಸ್ಪಿಟಲಲ್ಲಿ, ನಾಳೆ ನಮ್ಮ ಮನೆಗೆ ಹೊಟ್ಟೋಗ್ಬಿಡ್ತೀನಿ. ನನಗೆ ಯಾವಾಗ ಹೊಟ್ಟೋಗ್ಬಿಡ್ತೀನಪ್ಪ ಅನ್ನೋ ಥರನೇ ಅನ್ನಿಸ್ತಿದೆ. ಆ್ಯಂಡ್ ಪರವಾಗಿಲ್ಲ, ಎಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ, ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಎಷ್ಟೇ ಕೇರ್ ಮಾಡಿದ್ರು ಏನಾದ್ರೂ ಫೈನಲಿ ನಾವು ಯಾವಾಗ ಹಾಸ್ಪಿಟಲಿಂದ ಮನೆಗೆ ಹೋಗ್ತೀವಿ ಅನ್ನೋದೇ ಇರುತ್ತೆ ಎಲ್ರಿಗೂ. ಅದೇ ಥರ ನನಗೂ ಇದೆ ಅಷ್ಟೇ. ಹೆಂಗಿದೆ ಹಾಸ್ಪಿಟಲ್? ಹಾಸ್ಪಿಟಲ್ ಚೆನ್ನಾಗಿದೆ. ಡಾಕ್ಟರ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದು ಕೇರ್ ಮಾಡ್ತಾರೆ. ನಾವೇನೇ ಡೌಟ್ಸ್ ಕೇಳಿದ್ರು ಕೂಡ ನೀಟಾಗಿ ಕ್ಲಿಯರ್ ಮಾಡ್ತಾರೆ. ಆ್ಯಂಡ್ ಸಿಸ್ಟರ್ಸ್ ಕೂಡ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾವುದೇ ಟೈಮಲ್ಲಿ ಹೋಗಿ ಏನಾದ್ರು ಹೆಲ್ಪ್ ಕೇಳಿದ್ರು ಪಟ್ಟಂತ ಬರ್ತಾರೆ, ಮಾಡಿಕೊಡ್ತಾರೆ. ನಂಗೆ ತುಂಬ ಇಷ್ಟ ಆಯಿತು. ಹೈಜೀನ್ ಚೆನ್ನಾಗಿದೆ. ಹೈಜೀನ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಆಮೇಲೆ ಇವನ್ ಆಯಾ ಆಂಟಿ ಬಗ್ಗೆನೂ ಹೇಳಬೇಕು. ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ಅವರು ನೋಡ್ಕೊಂಡಿದ್ದಾರೆ.
ಬೆಳಗ್ಗೆ ಬಂದು ನನಗೆ ಸ್ನಾನ ಮಾಡಿಸೋದಾಗಿರ್ಬೋದು, ವಾಶ್ರೂಮಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇವನ್ ಮನೆಯವರು ಹಂಗೆ ಮಾಡ್ತಾರೋ ಇಲ್ವೋ ಅವ್ರು ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ. ನಂಗೆ ತುಂಬ ಖುಷಿ ಆಯಿತು. ಅದು ಬಿಟ್ಟರೆ ಇನ್ನೇನು ಕಂಪ್ಲೇಂಟ್ಸ್ ಅಂತೂ ಏನಿಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಷ್ಟು ಹೇಳ್ಬೋದು. ನಮಗೆ ಅಪ್ಪುದು ಗೊತ್ತಿದ್ದರೆ ಇಲ್ಲೇ ಕರ್ಕೊಬಂದ್ಬಿಟ್ಟು. ಅಪ್ಪು ಟೈಮಲ್ಲಿ ಗೊತ್ತಿದ್ದಿದ್ರು ನಾವು ಅಪ್ಪು ಟೈಮ್ಗೂ ಇಲ್ಲೇ ಬರ್ತಿದ್ವಿ. ನಾವು ಇಲ್ಲಿಂದ ಅಲ್ಲಿಗೆ ಹೋದ್ವಲ್ಲ, ಇಲ್ಲೇ ಬರ್ಬೋದಾಗಿತ್ತಲ್ಲ ಅನಿಸ್ತಿತ್ತು. ಎಲ್ಲ ಇಲ್ಲೇ ಆರಾಮಾಗಿ ಆಗ್ತದೆ. ನಮಗೂ ಮನೆ ಹತ್ರ ಇರ್ತಿತ್ತು, ಈಸಿ ಆಗ್ತಿತ್ತು. ಅಪ್ಪು ಟೈಮಲ್ಲಿ ಅಲ್ಲಿ ಕಾಟೆಡ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಅವಾಗ ಸ್ವಲ್ಪ ಅಪ್ ಆ್ಯಂಡ್ ಡೌನೇ ನಮ್ಗೆ ಕಷ್ಟ ಆಗ್ತಿತ್ತು. ಟ್ರೈನಲ್ಲಿಲ್ಲ, ಅಲ್ಲೂ ಚೆನ್ನಾಗಿ ಮಾಡ್ಬೋದು. ಅಲ್ಲೂ ಚೆನ್ನಾಗಿತ್ತು, ಬಟ್ ಹೋಗೋದು ಬರೋದೇ ಕಷ್ಟ ಆಗ್ತಿತ್ತು. ಎವ್ರಿ ಚೆಕಪ್ಗೆ ಹೋಗ್ಬೇಕಂದ್ರೆ ನಾವು ಅಯ್ಯೋ ಅಂದ್ಕೊಂಡು ಹೋಗ್ತಿದ್ದೆ. ನಾನೇ ಹೋಗ್ತಿದ್ದೆ, ಅದು ಗಾಡಿನಲ್ಲಿ ಬರ್ತಿದ್ದೆ. ನಂಬ್ತಿರೋ ಇಲ್ವ ನೀವು, ನನಗೆ ನಾಡಿದ್ದು ಡೆಲಿವರಿ ಅಂದರು ಹಿಂದಿನ ದಿನನೂ ಗಾಡಿನಲ್ಲಿ ಓಡಾಡಿದ್ದೀನಿ. ನಮ್ಮ ಮನೇಲಿ ಎಲ್ಲ ಬೈಯೋರು, ನೀನು 9 ತಿಂಗಳು ಪ್ರೆಗ್ನೆಂಟ್ ಅಂತ ಯಾರಾದರೂ ಏನಾರ ಅಂತಾರ, ನಿಮ್ಗೇನಿಲ್ಲ ಗಾಡೀಲಿ ಓಡಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತೀನಿ. ನಾನೇನಿಲ್ಲ, ಆರಾಮಾಗಿ ಓಡಾಡ್ಕೊಂಡಿದ್ದೆ. ಏನಂತ ನಾನು ಭಯನೂ ಪಟ್ಟಿಲ್ಲ, ಏನೂ ಇಲ್ಲ. ಅಚ್ಚುಕಟ್ಟಾಗಿ ಪ್ರೆಗ್ನೆನ್ಸಿ ಡೇಸ್ ಕೂಡ ಎಂಜಾಯ್ ಮಾಡಿದ್ದೀನಿ. ನಾನು ಏನು ಅಂದ್ಕೊಂಡಿದ್ದೆ, ಮಗಳು 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 ಅಂತ, ಹಂಗೆ ಮಗಳೂ ಬಂದು. ನನ್ನ ಮಗಳು ಹೇಗಿದ್ದಾಳೆ ಕಮೆಂಟ್ ಮಾಡಿ ತಿಳಿಸಿ. ಸಿರಿ